ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ, ನಾನು ಕಳೆದ ಸಂಚಿಕೆಯಲ್ಲಿ ಚುನಾವಣಾ ಸುಧಾರಣೆಗಳನ್ನು ಹೇಳ್ತಾ ಇದ್ದೆ. ಚುನಾವಣಾ ಸುಧಾರಣೆಗಳ ಪರಿಕಲ್ಪನೆ ಒಳಗಡೆ ಮೊಟ್ಟ ಮೊದಲನೇದಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ EVN ಬಗ್ಗೆ ನಾನು ವಿಶ್ಲೇಷಣೆಯನ್ನು ಕೊಟ್ಟಿದ್ದೆ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಂಬತಕ್ಕಂಥದ್ದು ಚುನಾವಣೆಗಳ ಸುಧಾರಣೆಗಳಲ್ಲಿ ಬರುವಂತ ಒಂದು ಅತಿ ಪ್ರಮುಖವಾದಂತ ಸುಧಾರಣೆ ಅಂತೇಳಿ ನಾನು ಈಗಾಗಲೇ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ. ಅದರ ಉಪಯೋಗಗಳು ಏನು ಅಂತೇಳಿ ಸಹ ನಾನು ಹೇಳಿದ್ದೀನಿ. ಸೊ ನನ್ನ ಮುಂದಿನ ವಿಷಯ ಅಂತಂದ್ರೆ ಈ ಚುನಾವಣಾ ಸುಧಾರಣೆಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಜೊತೆಗೆ ಇನ್ನೂ ಹಲವಾರು ಸುಧಾರಣೆಗಳ ಕ್ರಮಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾವೆ, ಅಥವಾ ಚುನಾವಣಾ ಆಯೋಗ ಈ ಸುಧಾರಣೆಯನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನೊಂದು ಪ್ರಮುಖವಾದಂತ ಚುನಾವಣಾ ಸುಧಾರಣೆಯನ್ನ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಅಥವಾ ಚುನಾವಣೆಗಳ ವಿಧಾನ ಅಥವಾ ಕ್ರಮಗಳಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರ್ತಕ್ಕಂಥ ಅಂಶ ಅಂತಂದ್ರೆ ಎಪಿಕ್ ಕಾರ್ಡ್ ಅಂತೇಳಿ ನಾವು ಹೇಳ್ತೀವಿ. ಎಪಿಕ್ ಕಾರ್ಡ್ ಅಂತಂದ್ರೆ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ ಅಂತೇಳಿ ನಾವು ಕರ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಮತದಾರನು ತನ್ನ ಮತದಾನವನ್ನ ಚಲಾಯಿಸಲಿಕ್ಕೆ ಚುನಾವಣಾ ಅಧಿಕಾರಿಯ ಮುಂದೆ ಹೋದಂತ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಮತದಾರ ಅಂತೇಳಿ ಚುನಾವಣಾ ಅಧಿಕಾರಿಗೆ ಒಂದು ಖಚಿತಪಡಿಸ್ಲಿಕ್ಕೋಸ್ಕರ ಇರತಕ್ಕಂತ ಕಾರ್ಡ್ ಅನ್ನ ನಾವು ಚುನಾವಣಾ ಗುರುತಿನ ಚೀಟಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಚುನಾವಣಾ ಗುರುತಿನ ಚೀಟಿಯನ್ನ 1990 ಮತ್ತು 96 ದಶಕದಲ್ಲಿ ಅಂದಿನ ಸಮಕಾಲೀನ ದಿನಗಳ ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಕ್ಕಂಥ TN ಶೇಷನ್ ರವರು ಇದನ್ನು ಜಾರಿಗೊಳಿಸಿದ್ರು. ಯಾಕೆಂದ್ರೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ವಿಧವಾದಂತ ಭ್ರಷ್ಟಾಚಾರತೆಗೆ ಅವಕಾಶ ಇರಬಾರ್ದು, ಇಂಪರ್ಸನೇಷನ್ ಕೇಸಿಗೆ ಅವಕಾಶ ಇರಬಾರ್ದು, ಬೋಗಸ್ ವೋಟ್ಗಳು ಚುನಾವಣಾ ಮತ ಕೇಂದ್ರದಲ್ಲಿ ನಡೀಬಾರ್ದು, ಜೊತೆಗೆ ಚುನಾವಣೆ ಎಂಬತಕ್ಕಂಥದ್ದು ಮುಕ್ತ ಮತ್ತು ಪಾರದರ್ಶಕತೆಯಿಂದ ನಡಿಬೇಕು, ತುಂಬಾ ಸ್ವಾಯತ್ತತೆಯಿಂದ ಚುನಾವಣೆ ನಡಿಬೇಕೆಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ಚುನಾವಣಾ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ಪರಿಚಯಿಸಿರ್ತಕ್ಕಂಥದ್ದು ಚುನಾವಣೆ ಸುಧಾರಣೆ ಒಳಗಡೆ ಇದು ಒಂದು ಐತಿಹಾಸಿಕವಾದಂತ ಒಂದು ಬದಲಾವಣೆ, ಸುಧಾರಣೆ, ನಿರ್ಣಯ ಅಂತೇಳಿ ನಾವು ಹೇಳಬೇಕಾಗಿದೆ. ಇದನ್ನ ಚುನಾವಣಾ ಗುರುತಿನ ಚೀಟಿ ಏನಿದೆಯಲ್ಲ ಇದು ಆಕ್ಚುಲಿ TN ಶೇಷನ್ ರವರು ಪರಿಚಯಿಸಿದ್ರು. ಆದರೆ ನಂತರದಲ್ಲಿ ನಮ್ಮ ಚುನಾವಣಾ ಆಯೋಗದ ಇನ್ನೊಬ್ಬ ಆಯುಕ್ತರಾಗಿ ಬಂದಿರತಕ್ಕಂತ MS ಗಿಲ್ ರವರು ಇದನ್ನು ಕಡ್ಡಾಯಗೊಳಿಸಿದ್ರು. ಒಂದು ಕಡ್ಡಾಯವಾದಂತ ದಾಖಲಾತಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಮತಗಟ್ಟೆ ಒಳಗಡೆ ಒಬ್ಬ ಮತದಾರ ಬಂದಂತ ಸಂದರ್ಭದಲ್ಲಿ ಅವನು ನಿಜವಾಗ್ಲೂ ಆ ಮತಕ್ಷೇತ್ರ ಮತ್ತು ಆ ಮತಗಟ್ಟೆಗೆ ಪಟ್ಟಿರುವಂತ ಮತದಾರ ಅಂತೇಳಿ ಗುರುತಿಸಬೇಕಾದ್ರೆ, ಚುನಾವಣಾ ಅಧಿಕಾರಿ ಖಚಿತಗೊಳಿಸಿಕೊಳ್ಬೇಕಾದ್ರೆ ಇದು ಚುನಾವಣಾ ಗುರುತಿನ ಚೀಟಿ ತುಂಬಾ ಅವಶ್ಯಕವಾಗಿದೆ. ಒಂದು ಕಾಲಕ್ಕೆ ಹೇಗಿತ್ತು ಅಂತಂದ್ರೆ ಇಂಥ ಒಂದು ಯಾವುದೇ ಒಂದು ಗುರುತಿನ ಚೀಟಿ ಇಲ್ಲದೆ ಚುನಾವಣಾ ಎಲೆಕ್ಟ್ರಲ್ ಎನ್ರೋಲ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಮತದಾರರ ಒಂದು ಹೆಸರನ್ನ ಮತ್ತು ಅವರ ಸಂಬಂಧಪಟ್ಟಂತ ಕ್ಷೇತ್ರ ಮತಗಟ್ಟೆ ಹೆಸರನ್ನ ಅಲ್ಲಿ ಇರ್ತಕ್ಕಂಥ ಏಜೆಂಟ್ಗಳು ಬರೆದು ಚೀಟಿಯನ್ನು ಕೊಡ್ತಾ ಇದ್ರು. ಆ ಏಜೆಂಟ್ಗಳು ಕಳಿಸಿದಂತ ಚೀಟಿಯ ಮೂಲಕ ಮತಗಟ್ಟೆ ಒಳಗಡೆ ಮತದಾರರು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ರು. ಆ ಚೀಟಿಯೇ ಒಂದು ಖಚಿತವಾದಂತ ದಾಖಲಾತಿ ಆಗಿರ್ತಿತ್ತು ಮತಗಟ್ಟೆಯಲ್ಲಿ. ಆದರೆ ಈಗ ಹಾಗಿಲ್ಲ. ಈ ಎಪಿಕ್ ಕಾರ್ಡ್ ಬಂದ ನಂತರ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತೀವಿ, ಎಲೆಕ್ಷನ್ ವೋಟಿಂಗ್ ಕಾರ್ಡ್ ಅಂತೇಳಿ ನಾವು ಕರಿತೀವಿ. ಸೊ ಇಂಥ ಒಂದು ಐಡೆಂಟಿಟಿ ಕಾರ್ಡ್, ಎಲೆಕ್ಷನ್ ಐಡೆಂಟಿಟಿ ಕಾರ್ಡ್ ಅಂತೇಳಿ ನಾವು ಹೇಳ್ತಾ ಇದೀವಿ. ಈ ರೀತಿಯಾದಂತ ಐಡೆಂಟಿಟಿ ಕಾರ್ಡ್ ಬಂದ ನಂತರ, ಎಪಿಕ್ ಕಾರ್ಡ್ ಬಂದ ನಂತರ ಮತಗಟ್ಟೆ ಒಳಗಡೆ ಯಾವುದೇ ಬೋಗಸ್ ವೋಟಿಂಗ್ ಆಗ್ಲಿಕ್ಕೆ ಅವಕಾಶವಿಲ್ಲ, ಇಂಪರ್ಸನೇಷನ್ ಕೇಸ್ಗಳು ಆಗ್ಲಿಕ್ಕೆ ಅವಕಾಶ ಇಲ್ಲ, ಯಾವುದೇ ಅವ್ಯವಹಾರ ಭ್ರಷ್ಟಾಚಾರ ನಡೀಲಿಕ್ಕೆ ಅವಕಾಶವಿಲ್ಲ. ಸೊ ಈ ರೀತಿಯಾದಂತ ಚುನಾವಣೆಯನ್ನ ಪಾರದರ್ಶಕತೆಯಿಂದ ಮುಕ್ತವಾಗಿ ನಿರ್ವಹಣೆ ಆಗ್ಬೇಕಂತೇಳಿ
ಚುನಾವಣಾ ಆಯೋಗ ಇದು ಒಂದು ಪ್ರಮುಖವಾದಂತ ಸುಧಾರಣೆಯನ್ನು ತಂದಿದೆ. ಈ ಒಂದು ಮತದಾರರ ಗುರುತಿನ ಚೀಟಿ ಒಳಗಡೆ ಆ ಮತದಾರನ ಹೆಸರು ಮತ್ತು ಮತದಾರನ ಕ್ಷೇತ್ರ ಗುರುತಿಸುವ ಅದರಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿರ್ತದೆ ಮತ್ತು ಆ ಮತದಾರ ಚಲಾಯಿಸುವಂತ ಮತಕ್ಷೇತ್ರದ ಹೆಸರನ್ನು ಕೂಡ ನಮೂದಿಸ ಅಥವಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾನೋ ಇಲ್ಲೋ ಎಂಬತಕ್ಕಂತ ಒಂದು ಮತಕ್ಷೇತ್ರದ ಸಂಖ್ಯೆಯನ್ನು ಸಹ ಅಲ್ಲಿ ನಮೂದಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಚುನಾವಣಾ ಗುರುತಿನ ಚೀಟಿ ಇವತ್ತು ಚುನಾವಣೆ ಒಳಗಡೆ ಒಂದು ಅಮೂಲಾಗ್ರವಾದಂತ ಬದಲಾವಣೆಗೋಸ್ಕರ ಸುಧಾರಣೆಯನ್ನ ತರಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಥವಾ ಪರಿಚಯಿಸಲ್ಪಟ್ಟಿರ್ತಕ್ಕಂಥದ್ದು ಒಂದು ಅತ್ಯಮೂಲ್ಯವಾದಂತ ಅಂಶ ಅಥವಾ ಚುನಾವಣೆಯ ಸುಧಾರಣೆ ಅಂಶ ಅಂತೇಳಿ ನಾವು ಹೇಳಬೇಕಾಗಿದೆ. ಇದು ಒಂದು ಪ್ರಮುಖವಾದಂತ ಬದಲಾವಣೆ. ಇನ್ನೊಂದು ಚುನಾವಣೆ ಸುಧಾರಣೆಗಳಲ್ಲಿ ಇನ್ನೊಂದು ಪ್ರಮುಖವಾದಂತ ಮಹತ್ವಪೂರ್ಣವಾದಂತ ಬದಲಾವಣೆಯನ್ನ ಅಥವಾ ಸುಧಾರಣೆಯ ಅಂಶವನ್ನ ನಾವು ನೋಡ್ತಾ ಇದ್ದೇವೆ. ಅದು ಅಂತಂದ್ರೆ ವಯೋಮಿತಿಯ ಇಳಿಕೆ. ಒಂದು ಕಾಲಕ್ಕೆ ಈ ದೇಶದ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ 1990 ಅದಕ್ಕಿಂತ ಮುಂಚಿನ 70-80 ದಶಕದಲ್ಲಿ ಈ ದೇಶದೊಳಗಡೆ ಚುನಾವಣೆಗೆ ಮತದಾನವನ್ನು ಚಲಾಯಿಸಬೇಕಂತಂದ್ರೆ 21 ವರ್ಷ ವಯೋಮಿತಿಯನ್ನ ನಿರ್ಧರಿಸಲಾಗಿತ್ತು. ಆದ್ರೆ ಈ ಒಂದು 21 ವರ್ಷದ ವಯೋಮಿತಿಯನ್ನ ಪ್ರಸ್ತುತವಾಗಿ 21 ವರ್ಷಕ್ಕೆ ಪೂರಕವಾಗಿ ಇವಾಗ ಅದನ್ನು ಕಡಿತಗೊಳಿಸಿರ್ತಕ್ಕಂಥದ್ದು ಅಥವಾ ಕಡಿಮೆಗೊಳಿಸಿರ್ತಕ್ಕಂಥದ್ದು ಅಂತಂದ್ರೆ 18 ವರ್ಷ ವಯೋಮಿತಿಯನ್ನ ಚುನಾವಣೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಮತದಾನ ಚಲಾಯಿಸಲಿಕ್ಕೆ ನಿರ್ಧರಿಸಿರ್ತಕ್ಕಂಥ ವಯೋಮಿತಿ ಆಗಿದೆ. ಅಂದ್ರೆ 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ವಯೋಮಿತಿಯನ್ನ ಚಲಾಯಿಸುವಂತ ವಯೋಮಿತಿಯನ್ನ ಇಳಿಸಲಾಗಿದೆ. ಈಗ 18 ವರ್ಷ ವಯೋಮಿತಿ ಕಳೆದಿರ್ತಕ್ಕಂಥ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷ ಯಾವುದೇ ವಿಧವಾದಂತ ಜಾತಿ, ಧರ್ಮ, ಜನಾಂಗ, ಸ್ತ್ರೀ, ಪುರುಷ, ಶ್ರೀಮಂತ, ಬಡವ ಎಂಬತಕ್ಕಂಥ ಭೇದ ಭಾವ ಇಲ್ಲದೆ ಸಾರ್ವತ್ರಿಕವಾದಂತ ರೀತಿಯಲ್ಲಿ ತಮ್ಮದೇ ಆದಂತ ಮತದಾನದ ಹಕ್ಕನ್ನ ಚಲಾಯಿಸತಕ್ಕಂಥದ್ದನ್ನ ಈ ದೇಶದ ಸಂವಿಧಾನಾತ್ಮಕವಾದಂತ ಒಂದು ಪ್ರಮುಖವಾದಂತ ಹಕ್ಕಾಗಿ ಇವತ್ತು ಕೊಟ್ಟಿರ್ತಕ್ಕಂಥದ್ದ ನಾವು ನೋಡ್ತಾ ಇದ್ದೀವಿ. ಹಿಂದೆ ಈ ಒಂದು 21 ವರ್ಷದಿಂದ 18 ವರ್ಷಕ್ಕೆ ಮತದಾರರ ವಯೋಮಿತಿಯನ್ನು ಇಳಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಈ ಕಾಯ್ದೆಯನ್ನ ಜಾರಿಗೆ ತಂದ್ಬಿಟ್ಟು ಸೊ ಈ ವಯೋಮಿತಿಯನ್ನು ಇಳಿಸಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ಅಂಶವಾಗಿದೆ. ಸೊ ಇದು ಒಂದು ಪ್ರಮುಖವಾದಂತ ಸುಧಾರಣೆ ಚುನಾವಣಾ ಸುಧಾರಣೆಯಲ್ಲೂ ಸಹ ಬರ್ತದೆ. ಇನ್ನೊಂದು 4ನೇ ಒಂದು ಸುಧಾರಣೆ ಅಂತಂದ್ರೆ ಚುನಾವಣೆ ವ್ಯವಸ್ಥೆ ಒಳಗಡೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯವನ್ನ ಕಾಪಾಡಲಿಕ್ಕೆ ತಂದಿರ್ತಕ್ಕಂಥದ್ದು ಅಂತಂದ್ರೆ ಅಪರಾಧೀಕರಣ ರಾಜಕಾರಣವನ್ನ ಹೋಗಲಾಡಿಸುವುದು, ಎಲಿಮಿನೇಷನ್ ಆರ್ ಪ್ರಿವೆನ್ಷನ್ ಆಫ್ ದ ಕ್ರಿಮಿನಲೈಸೇಷನ್ ಆಫ್ ದ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಚುನಾವಣೆಗಳು ಅಂತಂದ್ರೆ ರಾಜಕಾರಣ ಅಂತಂದ್ರೆ ಯಾವುದೇ ವಿಧವಾದಂತ ಅಪರಾಧೀಕರಣದ ಮೂಲಕ ಅಥವಾ ತಪ್ಪು ದಾರಿಯ ಮೂಲಕ ಸೊ ತನ್ನದೇ ಆದಂತ ಹಣಬಲ ಮತ್ತು ತೋಳ್ಬಲದ ಮೂಲಕ ಇವತ್ತು ರಾಜಕಾರಣವನ್ನು ಮಾಡುವಂತ ರೀತಿ ಒಳಗಡೆ ಇವತ್ತಿನ ರಾಜಕೀಯ ನಿಂತು ಬಿಟ್ಟಿದೆ. ಈ ರೀತಿಯಾದಂತ ತೋಳ್ಬಲ ಮತ್ತು ಹಣಬಲದ ಮೇಲೆ ಏನು ರಾಜಕಾರಣವನ್ನು ಮಾಡಬೇಕು, ಏನು ಚುನಾವಣೆಗಳನ್ನು ಎದುರಿಸಬೇಕು ಎಂಬತಕ್ಕಂತ ಒಂದು ಅಪರಾಧೀಕರಣದ ರಾಜಕಾರಣಿಗಳೇನಿರ್ತಾರೆ ಅಥವಾ ರಾಜಕೀಯ ವ್ಯವಸ್ಥೆ ಏನಿರ್ತದೆ, ಇಂಥ ಒಂದು ಅಪರಾಧೀಕರಣದ ರಾಜಕಾರಣ ಮತ್ತು ರಾಜಕೀಯ ವ್ಯವಸ್ಥೆಯನ್ನ ತಡೆಗಟ್ಟುವಂತ ರೀತಿಯಲ್ಲಿ ಇವತ್ತು ಚುನಾವಣಾ ಸುಧಾರಣೆ ಆಗಿದೆ. ಸೊ ಎಲಿಮಿನೇಷನ್, ಎರಾಡಿಕೇಶನ್ ಆಫ್ ದ ಕ್ರಿಮಿನಲೈಸೇಷನ್ ಆಫ್ ದ ಪಾಲಿಟಿಕ್ಸ್ ಬಿಕಾಸ್ ದೇ ಶುಡ್ ನಾಟ್ ಯೂಸ್ ದೇರ್ ಮನಿ ಅಂಡ್ ಮಸಲ್ಸ್ ಪವರ್ ವೈಲ್ ಎಲೆಕ್ಷನ್ ಇಸ್ ಗೋಯಿಂಗ್ ಆನ್. ಯಾವಾಗ ಚುನಾವಣೆ ನಡೀತಾ ಇರ್ತವೆ, ಚುನಾವಣೆಗಳು ಯಾವತ್ತೂ ಕೂಡ ಮುಕ್ತವಾಗಿರಬೇಕು, ಪಾರದರ್ಶಕತೆಯಿಂದಿರಬೇಕು, ಸಂವಿಧಾನಾತ್ಮಕವಾದಂತ ಕಾನೂನಿನ ನೆಲೆಗಟ್ಟಿನ ಮೇಲೆ ನಡೆಯಬೇಕು ಎಂಬತಕ್ಕಂಥ ವ್ಯವಸ್ಥೆ ಚುನಾವಣಾ ಆಯೋಗದ್ದಾಗಿದೆ, ಉದ್ದೇಶದ್ದಾಗಿರ್ತದೆ. ಅಂತ ಸಂದರ್ಭದಲ್ಲಿ ಚುನಾವಣೆ ಒಳಗಡೆ ಭ್ರಷ್ಟಾಚಾರ ಮಾಡತಕ್ಕಂಥದ್ದು, ಚುನಾವಣೆಯಲ್ಲಿ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕಾರಣಿಗಳು ಇಡೀ ಒಂದು ತಮ್ಮದೇ ಆದಂತ ತೋಳ್ಬಲ ಮತ್ತು ಹಣದ ಬಲದ ಮೇಲೆ ಚುನಾವಣೆಯನ್ನ ಎದುರಿಸುವಂತ ವ್ಯವಸ್ಥೆ ಏನಿದೆ, ಈ ರೀತಿಯಾದಂತ ಅಪರಾಧೀಕರಣ ಆಗಿರ್ತಕ್ಕಂಥ ರಾಜಕಾರಣವನ್ನ ತಡೆ ಹಿಡಿಯುವಂತ ವ್ಯವಸ್ಥೆ ಇವತ್ತು ಚುನಾವಣಾ ಸುಧಾರಣೆಗಳಲ್ಲಿ ಆಗ್ತಾ ಇದೆ ಅಥವಾ ಆಗಿದೆ. ಉದಾಹರಣೆಗೆ ಈ ಚುನಾವಣೆಯಲ್ಲಿ ಅಪರಾಧೀಕರಣವನ್ನ, ಅಪರಾಧದಿಂದ ಮಾಡತಕ್ಕಂಥ ರಾಜಕಾರಣವನ್ನ
ಅಪರಾಧೀಕರಣದ ಮನೋಭಾವನೆ ಇಟ್ಕೊಂಡು ಚುನಾವಣೆಯನ್ನು ನೋಡುವಂತ ದೃಷ್ಟಿಕೋನವನ್ನ ತಡೆಗಟ್ಟಬೇಕಂತೇಳಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಳಷ್ಟು ಮೊಕದ್ದಮೆಗಳಿದ್ದಾವೆ ರಾಜಕಾರಣಿಗಳ ವಿರುದ್ಧ ಅಥವಾ ರಾಜಕಾರಣ ಅಂತ ಒಂದು ಅಪರಾಧೀಕರಣದ ರಾಜಕಾರಣದ ವಿರುದ್ಧ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಬಹಳಷ್ಟು ಮೊಕದ್ದಮೆಗಳು ನೋಡ್ತಾ ಇದ್ದೀವಿ ನಾವು ನೀವುಗಳೆಲ್ಲರೂ ಸಹ. ಈ ಒಂದು ಹಿನ್ನೆಲೆಯಿಂದ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ 2002ರಲ್ಲಿ ಈ ಸಂಸತ್ತಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಸ್ಪಷ್ಟ ಮಾರ್ಗದರ್ಶನವನ್ನ ನಿರ್ದೇಶನವನ್ನ ಕೊಡ್ತದೆ. 1951ರಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ತಂದ್ಬಿಟ್ಟು ಯಾವ ಒಬ್ಬ ಚುನಾವಣಾ ಅಭ್ಯರ್ಥಿ ಯಾವುದೇ ರೀತಿಯಾದಂತ ತನ್ನ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅಥವಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ತನ್ನ ಹಿಂದಿನ ಇತಿಹಾಸವನ್ನ ಮತ್ತು ತನ್ನ ಹಿಂದಿನ ಚಾರಿತ್ರ್ಯವನ್ನ ವ್ಯಕ್ತಪಡಿಸಬೇಕು. ಯಾವುದೇ ವಿಧವಾದಂತ ತನ್ನ ಚಾರಿತ್ರ್ಯದ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ, ಯಾವುದೇ ಅಪರಾಧಗಳು ಇಲ್ಲ ಎಂಬತಕ್ಕಂಥದ್ದನ್ನ ತನ್ನ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ತಾನು ಸಲ್ಲಿಸಬೇಕು. ಇಂಥ ಒಂದು ಜನಪ್ರತಿನಿಧಿತ್ವ ಕಾಯ್ದೆ ಆಗಿರ್ತಕ್ಕಂಥ 1951ರ ಕಾಯ್ದೆಗೆ ಸಂಸತ್ತು ತಿದ್ದುಪಡಿಯನ್ನು ತರಬೇಕು ಮತ್ತು ಚುನಾವಣಾ ಆಯೋಗ ಈ ಒಂದು ಅಪರಾಧೀಕರಣದಿಂದ ಕೂಡಿರ್ತಕ್ಕಂಥ ರಾಜಕಾರಣವನ್ನ ಸುಧಾರಣೆ ಮಾಡಬೇಕು, ತಡೆಗಟ್ಟಬೇಕು ಎಂಬತಕ್ಕಂಥ ನಿರ್ದೇಶನವನ್ನ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತದ್ದು ನಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಷಯ. ಹೀಗೆ 1951ರ ಜನಪ್ರತಿನಿಧಿತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಕೆಲವೊಂದು ಅಂಶಗಳನ್ನ ಈ ಚುನಾವಣಾ ಸುಧಾರಣೆಯಲ್ಲಿ ಅಪರಾಧೀಕರಣ ರಾಜಕಾರಣವನ್ನ ತಡೆಗಟ್ಟಲಿಕ್ಕೆ ಚುನಾವಣಾ ಆಯೋಗ ಸರ್ವತಾ ಪ್ರಯತ್ನವನ್ನ ಇಂದಿಯೂ ಮಾಡಿದೆ, ಈಗೂ ಮಾಡ್ತಾ ಇದೆ, ಮುಂದೂ ಸಹ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲುವುದಕ್ಕಿಂತ ಮುಂಚಿತವಾಗಿ ಅವನ ಮೇಲೆ ಯಾವುದೇ ಒಂದು ಮೊಕದ್ದಮೆ ನ್ಯಾಯಾಲಯದಲ್ಲಿ ಇದೆ ಅಂತಂದ್ರೆ ಆ ಮೊಕದ್ದಮೆಯ ಮೂಲಕ ಅವನು ಏನಾದ್ರೂ ಶಿಕ್ಷೆಗೆ ಒಳಗಾಗಿದ್ದಾನೆ ಅಂದ್ರೆ ಅವನು ಚುನಾವಣೆಗೆ ನಿಲ್ಲಲಿಕ್ಕೆ ಅನರ್ಹರು ಅಂತೇಳಿ ಘೋಷಿಸಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ನೆನಪಿರುವಂತ ವಿಷಯ. ಹಾಗೆ ಅಲ್ಲದೆ ಚುನಾವಣೆಗೆ ನಿಲ್ಲುವುದಕ್ಕಿಂತ ಮುಂಚಿತವಾಗಿ ಯಾವುದೇ ಒಬ್ಬ ಅಭ್ಯರ್ಥಿ ಒಂದು ಮೊಕದ್ದಮೆ ಒಳಗಡೆ ಆರೋಪಿಯಾಗಿದ್ದಾನೆ ಅಂದಾಗ ಅವನಿಗೂ ಸಹ ಚುನಾವಣೆ ಸ್ಪರ್ಧೆಯಿಂದ ಅನರ್ಹಗೊಳಿಸತಕ್ಕಂಥ ಅಧಿಕಾರ ಸಹ ಚುನಾವಣಾ ಆಯೋಗಕ್ಕಿದೆ. ಇದು ಒಂದು ಎರಡನೇ ಅಂಶ. ಹಾಗೆ ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವನು ಆರೋಪಿ ಅಂತೇಳಿ ಆಗ್ಬಿಟ್ಟು ಒಂದು ವೇಳೆ ನ್ಯಾಯಾಲಯದಲ್ಲಿ ಅವನ ಮೊಕದ್ದಮೆ ವಿಚಾರಣೆ ಕೈಗೊಂಡು ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟು ಅವನು ನಿಜವಾಗ್ಲೂ ಶಿಕ್ಷೆಗೆ ಒಳಗಾಗಿದ್ದೇನೆ ಆರೋಪಿ ಅಂತೇಳಿ ಕಂಡು ಬಂದಿದೆ ಅಂದಾಗ ಆ ಆರೋಪಿ ಅಂತೇಳಿ ಪ್ರೂವ್ ಆಗ್ಬಿಟ್ಟು ಒಂದು ಸುಮಾರು 2 ವರ್ಷ ಏನಾದ್ರೂ ಶಿಕ್ಷೆಗೊಳಗಾದ ಅಂತಂದ್ರೆ ಅಂತ ಒಂದು ಅಭ್ಯರ್ಥಿ ಚುನಾವಣೆಗೆ ನಿಲ್ಲಲಿಕ್ಕೆ ಅನರ್ಹರಾಗಿರ್ತಾನೆ ಅಂತೇಳಿ ಚುನಾವಣಾ ಆಯೋಗ ಘೋಷಿಸಬೇಕಂತೇಳಿ ಈ ಸರ್ವೋಚ್ಚ ನ್ಯಾಯಾಲಯ ಮಾರ್ಗದರ್ಶನವನ್ನು ಕೊಟ್ಟಿದೆ. ಹಾಗೆ ಅಲ್ಲದೆ ಒಬ್ಬ ಅಭ್ಯರ್ಥಿ ಆರೋಪಿ ಆಗಿರುವುದರ ಜೊತೆಗೆ ಅವನು ಅಪರಾಧಿ ಅಂತೇಳಿ ಆಗ್ಬಿಟ್ಟು ಅವನು ಏನಾದ್ರೂ ನ್ಯಾಯಾಲಯದ ನಿರ್ಣಯ ಅಥವಾ ನಿರ್ದೇಶನದ ಪ್ರಕಾರ ಶಿಕ್ಷೆಗೆ ಒಳಗಾದ ಅಂತಂದ್ರೆ ತನ್ನ ಅಪರಾಧೀಕರಣದ ರಾಜಕಾರಣದ ಮೂಲಕ ಶಿಕ್ಷೆಗೆ ಒಳಗಾದ ಅಂತಂದ್ರೆ ಅದು 2 ವರ್ಷ ಶಿಕ್ಷೆ ಆಗಿರ್ಬೋದು, ಸೊ ಇನ್ನೂ ಎಷ್ಟು ವರ್ಷ ಶಿಕ್ಷೆ ಆಗಿರ್ಬೋದು. 2ಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಗೆ ಒಳಗಾದ ಅಂದ್ರೆ ಅವನು ಸುಮಾರು 6 ವರ್ಷಗಳ ಕಾಲ 6ರಿಂದ 10 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅನರ್ಹರಾಗ್ತಾನೆ ಎಂಬತಕ್ಕಂಥ ಘೋಷಣೆಯನ್ನು ಚುನಾವಣಾ ಆಯೋಗ ಮಾಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಚುನಾವಣಾ ಅಪರಾಧೀಕರಣದ ಮೂಲಕ ಚುನಾವಣೆಗೆ ಸ್ಪರ್ಧಿಸುವಂತ ಅರ್ಹತೆಯನ್ನು ಕಳೆದುಕೊಂಡಂತ ರಾಜಕಾರಣಿಗಳು ಇಂದು ಇದ್ರು, ಈಗೂ ಇದ್ದಾರೆ, ಮುಂದೂ ಸಹ ಇರ್ತಾರೆ. ಹಾಗೆ ಇರ್ತಕ್ಕಂಥ ರಾಜಕಾರಣಿಗಳಲ್ಲಿ ನಾನು ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಈಗ ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಲ್ಲೂ ಪ್ರಸಾದ್ ಯಾದವ್ ಇರಬಹುದು ಮತ್ತು ಜಯಲಲಿತರ ಒಂದು ಬಲಗೈ ಬಂಟಳಾಗಿ ಇರ್ತಕ್ಕಂಥ ಶಶಿಕಲಾ ಇರಬಹುದು. ಸೊ ಇವ್ರನ್ನೆಲ್ಲ ನೋಡ್ತಾ ಹೋದ್ರೆ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಅದು ಅಷ್ಟು ಉದಾಹರಣೆಯಾಗಿ ಎಲ್ಲರನ್ನು ಕೊಡುವಂತ ಅವಶ್ಯಕತೆ ಇಲ್ಲ, ಬಹಳಷ್ಟು ಜನ ಇದ್ದಾರೆ. ಸೊ ಇವರೆಲ್ಲರನ್ನ ನಾವು ನೋಡ್ತಾ ಹೋದ್ರೆ ಹೀಗೆ ಸಾಲು ಹಿಡಿದು ಇರ್ತದೆ. ಎಲ್ಲ ಪಕ್ಷದ ರಾಜಕಾರಣಿಗಳಲ್ಲೂ ಸಹ ಅಪರಾಧೀಕರಣದ ರಾಜಕಾರಣ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಒಂದು ವಿಪರ್ಯಾಸ ಅಂತೇಳಿ ಸಹ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಸೊ ಈ ರೀತಿಯಾಗಿ
ನಮ್ಮ ದೇಶದಲ್ಲಿ ಚುನಾವಣೆಗಳ ಸುಧಾರಣೆಯನ್ನು ತರಲಿಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯನ ರಕ್ಷಣೆ ಮಾಡಲಿಕ್ಕೆ ಚುನಾವಣೆಗಳು ಪಾರದರ್ಶಕತೆಯಿಂದ ನಡೀಬೇಕು, ಮುಕ್ತವಾಗಿ ನಡೀಬೇಕು. ಯಾವುದೇ ಅಪರಾಧೀಕರಣದ ರಾಜಕಾರಣದ ಮೇಲೆ ದುಂದುವೆಚ್ಚ, ಹಣ, ಭ್ರಷ್ಟಾಚಾರ, ಅವ್ಯವಹಾರ, ಅನೀತಿ, ಅಧರ್ಮದ ಮೇಲೆ ಚುನಾವಣೆಗಳು ನಡೀಬಾರ್ದು ಎಂಬತಕ್ಕಂಥ ಹಿನ್ನೆಲೆಯನ್ನಿಟ್ಕೊಂಡು ನಮ್ಮ ಪ್ರಾತಿನಿಧಿತ್ವ ಕಾಯ್ದೆ ಆಗಿರ್ತಕ್ಕಂಥ 1951ರ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ಎಲ್ಲ ಅಂಶಗಳನ್ನ ಸಂಸತ್ತಿನ ಕಾಯ್ದೆಯ ಮೂಲಕ ಮತ್ತು ಚುನಾವಣಾ ಆಯೋಗ ಇವೆಲ್ಲವುಗಳನ್ನ ಜಾರಿಗೊಳಿಸಬೇಕು. ಆಗ ಚುನಾವಣೆಗಳಲ್ಲಿ ಸುಧಾರಣೆ ಆಗುತ್ತೆ, ಪ್ರಜಾಪ್ರಭುತ್ವದ ಮೌಲ್ಯ ಉಳಿಯುತ್ತದೆ, ಮೌಲ್ಯಾಧಾರಿತ ರಾಜಕಾರಣ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಎಂಬತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಚುನಾವಣಾ ಆಯೋಗ ಅಪರಾಧೀಕರಣದಿಂದ ಕೂಡಿರ್ತಕ್ಕಂಥ ರಾಜಕಾರಣಕ್ಕೆ ಇವತ್ತು ಕಡಿವಾಣ ಹಾಕಿದೆ, ಮುಗ್ದಾಣ ಹಾಕಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ. ಈ ವಿಷಯದಲ್ಲಿ ನಾವು ಹೆಚ್ಚಿನ ವಿಶ್ಲೇಷಣೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಅಂದುಕೊಂಡಿದ್ದೇನೆ ಸ್ನೇಹಿತರೆ. ಸೊ ಹೀಗೆ ಹಲವಾರು ಸುಧಾರಣೆಗಳನ್ನ ಚುನಾವಣಾ ಆಯೋಗ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಹೀಗೆ ಪ್ರಯತ್ನ ಮಾಡಿರ್ತಕ್ಕಂಥ ಅಂಶದಲ್ಲಿ ಇನ್ನೊಂದು ಪ್ರಮುಖವಾದಂತ ಸುಧಾರಣೆಯನ್ನ ನಾವು ನೋಡುವಂತ ಪರಿಸ್ಥಿತಿ ಅಂತಂದ್ರೆ ಶಿಕ್ಷಣದ ಅರ್ಹತೆ. ಸೊ ಇವತ್ತು ಏನಾಗಿದೆ ಅಂತಂದ್ರೆ ಶಿಕ್ಷಣ ಈ ದೇಶದ ಬೆನ್ನೆಲುಬು. ಎಜುಕೇಶನ್ ಇಸ್ ಎ ಬ್ಯಾಕ್ ಬೋನ್ ಆಫ್ ದ ನೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಪ್ಲೇಟೋ ಒಂದು ಮಾತನ್ನು ಹೇಳ್ತಾನೆ, ರೆಕನ್ ದ ಎಜುಕೇಶನ್ ಅಂತ ಹೇಳ್ತಾನೆ. ಅಂದ್ರೆ ಉಳಿದೆಲ್ಲ ಇಲಾಖೆಗಳಿಗಿಂತ ಅತಿ ಪ್ರಮುಖವಾದಂತ ಮಹತ್ವಪೂರ್ಣವಾದಂತ ಇಲಾಖೆ ಅಂದ್ರೆ ಒಂದು ದೇಶದ ಬೆನ್ನೆಲುಬು ಅಂತೇಳಿ ಅಂತಂದ್ರೆ ಶಿಕ್ಷಣ ಅಂತೇಳಿ ಹೇಳ್ತಾನೆ. ಇವತ್ತು ಶಿಕ್ಷಣ ಇಲ್ಲ ಅಂತಂದ್ರೆ ದೇಶದ ವಿಕಾಸನೆ, ವ್ಯಕ್ತಿಯ ವಿಕಾಸನೆ, ವ್ಯಕ್ತಿಯ ಅಭಿವೃದ್ಧಿ, ವ್ಯಕ್ತಿಯ ಬೆಳವಣಿಗೆಯನ್ನು ಸಹ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂಥ ಒಂದು ಈ ದೇಶವನ್ನು ಆಳ್ಲಿಕ್ಕೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಆಡಳಿತವನ್ನ ನಿರ್ವಹಣೆ ಮಾಡಲಿಕ್ಕೆ, ಜನರ ಆಡಳಿತದ ಚುಕ್ಕಾಣಿಯನ್ನ ನಿರ್ವಹಿಸುವಂತ ಜನಪ್ರತಿನಿಧಿಗಳಂತೇನಿದ್ದಾರೆ, ಇಂಥ ಒಂದು ಜನಪ್ರತಿನಿಧಿಗಳಿಗೆ ವಿದ್ಯಾರ್ಹತೆ ಅವಶ್ಯಕತೆ ಬೇಕು. ಸೊ ಇಂಥ ವಿದ್ಯಾರ್ಹತೆ ಬೇಕು ಎಂಬತಕ್ಕಂಥದ್ದನ್ನ ಪ್ರತಿಯೊಂದು ಹಂತದಲ್ಲಿ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಪ್ರತಿನಿಧಿಗಳಾಗಿರ್ಬೋದು, ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತ ಪ್ರತಿನಿಧಿಗಳಾಗಿರ್ಬೋದು, ಇನ್ಯಾವುದೇ ಉನ್ನತ ಹುದ್ದೆಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆಡಳಿತದ ಯಂತ್ರವನ್ನು ನೀಡಲಿಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಚುನಾವಣಾ ಪ್ರತಿನಿಧಿಗಳಿಗೆ ಒಂದು ವಿದ್ಯಾರ್ಹತೆಯನ್ನ ಖಚಿತಗೊಳಿಸಬೇಕು. ಅಂತ ಒಂದು ವಿದ್ಯಾರ್ಹತೆಯನ್ನು ಜಾರಿ ತರಬೇಕು. ಇವತ್ತೇನಾಗಿದೆ ಅಂತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂದಿರ್ಬೇಕಂದ್ರೆ ಅಟ್ಲೀಸ್ಟ್ 7ನೇ ಕ್ಲಾಸ್ ಅಥವಾ SSLCಯನ್ನ ಓದಿರ್ಬೇಕು, SLC ಶಿಕ್ಷಣವನ್ನು ಪಡೆದಿರ್ಬೇಕೆಂಬತಕ್ಕಂಥದ್ದು ಇವತ್ತು ಚುನಾವಣಾ ಆಯೋಗ ಸುಧಾರಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಎಲ್ಲ ಸುಧಾರಣೆಗಳು ಹಂತ ಹಂತವಾಗಿ ಬರ್ತಾ ಇದಾವೆ. ಎಲ್ಲ ಸುಧಾರಣೆಗಳು ಕಾರ್ಯರೂಪಕ್ಕೆ ಬಂದಿದ್ದಾವೆ ಅಂತೇಳಿ ನಾನು ಹೇಳೋದಿಲ್ಲ. ಇವತ್ತು ಪಂಚಾಯತ್, ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂದಿರಬೇಕಾದ್ರೆ ಒಬ್ಬ ಸ್ಪರ್ಧಿಸುವಂತ ಅಭ್ಯರ್ಥಿ ಇಂಥ ಒಂದು ಶಿಕ್ಷಣವನ್ನು ಅಥವಾ PUCಯನ್ನ ಅಥವಾ ಪದವಿಯನ್ನ ಶಿಕ್ಷಣದ ಅರ್ಹತೆಯನ್ನು ಪಡೆದಿರಬೇಕು ಎಂಬತಕ್ಕಂಥ ಶಿಕ್ಷಣದ ಅರ್ಹತೆಯನ್ನ ಖಚಿತಗೊಳಿಸತಕ್ಕಂಥ ನಿರ್ಧಾರಗೊಳಿಸತಕ್ಕಂಥದ್ದನ್ನ ನಾವು ಇವತ್ತು ಚುನಾವಣಾ ಸುಧಾರಣೆಯಲ್ಲಿ ಒಂದು ಮಹತ್ವಪೂರ್ಣವಾದಂತ ಅಂಶ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಹೀಗೆ ಆದ್ರೆ ಇವತ್ತಿನ 21ನೇ ಶತಮಾನದಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತು ಯಾರೂ ಸಹ ವಿದ್ಯಾವಂತರು ಚುನಾವಣೆಯಲ್ಲಿ ನಿಂದ್ರಲ್ಲ ಅಂತಲ್ಲ, ಆದ್ರೆ ನಿಲ್ತಾ ಇದ್ದಾರೆ. ಅನಕ್ಷರಸ್ಥರು ನಿಲ್ತಾ ಇದ್ದಾರೆ. ಅನಕ್ಷರಸ್ಥರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾರೆ. ಅದೇ ತರ ಅಕ್ಷರಸ್ಥರು ಸಹ ತುಂಬಾ ಬುದ್ಧಿಜೀವಿಗಳು, ತುಂಬಾ ಜ್ಞಾನಿಗಳು, ತುಂಬಾ ವಿದ್ಯೆಯನ್ನು ಪಡೆದಂತ, ಅರ್ಹತೆಯನ್ನು ಪಡೆದಂತ ಮಾನ್ ವಿದ್ಯಾವಂತ ವ್ಯಕ್ತಿಗಳು ಸಹ ಇವತ್ತು ದೇಶದ ಕೆಳ ಹಂತದಿಂದ ಹಿಡಿದು ದೇಶದ ಉನ್ನತ ಹಂತದವರೆಗೆ ತಮ್ಮ ಸಚಿವ ಸ್ಥಾನವನ್ನ ಅಥವಾ ಶಾಸಕ ಸ್ಥಾನವನ್ನ, ಸಂಸತ್ತಿನ ಸದಸ್ಯರ ಸ್ಥಾನವನ್ನ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯ ಸ್ಥಾನವನ್ನ, ಸದಸ್ಯತ್ವದ ಸ್ಥಾನವನ್ನ ಇವತ್ತು ತುಂಬಾ ವಿದ್ಯಾವಂತರು ಸಹ ಇವತ್ತು ಈ ದೇಶದ ಆಡಳಿತದ ಚುಕ್ಕಾಣಿಯಲ್ಲಿ ತಮ್ಮ ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಕಾಣ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ, ಆಂಧ್ರ ಪ್ರದೇಶದ ತೆಲಂಗಾಣದ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ತೆಲಂಗಾಣ ಸರ್ಕಾರ, ಚಂದ್ರಶೇಖರ್ ರಾವ್ ತೆಲಂಗಾಣ ಸರ್ಕಾರದಲ್ಲಿ
ಆ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ 195% ಸಚಿವರುಗಳು ಎಲ್ಲರೂ ಸಹ ತಮ್ಮ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಸಚಿವರುಗಳಿದ್ದಾರೆ. ಎಲ್ಲರೂ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು, ಪ್ರತಿಯೊಂದು PhD ಹೋಲ್ಡರ್ಸು ಎಲ್ಲ ವಿದ್ಯಾರ್ಥಿಯನ್ನು ಪಡೆದಿರ್ತಕ್ಕಂಥ ತೆಲಂಗಾಣ ಸರ್ಕಾರದಲ್ಲಿ ಇವತ್ತು ನಮಗೆ ಒಂದು ಉತ್ತಮ ಉದಾರಿತವಾದಂತ ಒಂದು ಸರ್ಕಾರ ಆಗಿ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲೆಲ್ಲ ವಿದ್ಯಾವಂತರು ಇವತ್ತು ಉನ್ನತ ಸ್ಥಾನದಲ್ಲಿ, ಸಚಿವ ಸ್ಥಾನದಲ್ಲಿ, ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ನೋಡಿದಾಗ ಇದರಲ್ಲಿ ಬಹಳಷ್ಟು ಸುಧಾರಣೆಯನ್ನ ನಮ್ಮ ದೇಶ ಈ ಮುಂದೆ ಉಳಿದಂತೆ ಎಲ್ಲ ಸರ್ಕಾರದ ವ್ಯವಸ್ಥೆ ಒಳಗಡೆ ಕಾಣ್ತದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲೂ ಸಹ ಈ ರೀತಿಯಾದಂತ ಬದಲಾವಣೆ, ಶಿಕ್ಷಣದ ಅರ್ಹತೆಯ ಬದಲಾವಣೆ ಬಂದು ಈ ದೇಶದ ಪ್ರಜಾಪ್ರಭುತ್ವದ ಆಡಳಿತವನ್ನ ಸುಧಾರಣೆ ತರುವುದರಲ್ಲಿ ಸಕ್ರಿಯ ಪಾತ್ರ ನಿರ್ವಹಣೆಯನ್ನ ಮಾಡ್ತಾರೆ ಇವತ್ತಿನ ಜನಪ್ರತಿನಿಧಿಗಳು ಎಂಬತಕ್ಕಂತ ವಿಶ್ವಾಸ, ನಂಬಿಕೆ ನಮಗೆ ನಿಮಗೆಲ್ಲರಿಗೂ ಇರಲಿ ಅಂತೇಳಿ ಆಶಿಸುತ್ತಾ ನಾನು ಮುಂದಿನ ವಿಷಯಕ್ಕೆ ಹೋಗ್ತಿದ್ದೇನೆ. ಸೊ ಕೊನೆಯದಾದಂತ ಅಂಶ 6ನೇ ಒಂದು ಸುಧಾರಣೆ. ಈ 6ನೆಯ ಚುನಾವಣೆ ಸುಧಾರಣೆಯೊಳಗಡೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅಂತೇನಿರ್ತಾನೆ, ಆ ಜನಪ್ರತಿನಿಧಿ ಚುನಾವಣೆಗೆ ಸ್ಪರ್ಧಿಸುವಂತ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಆಸ್ತಿ ಎಷ್ಟಿದೆ ಮತ್ತು ತನ್ನ ಆಸ್ತಿಗೆ ಎಷ್ಟು ಆದಾಯ ತೆರಿಗೆಯನ್ನು ಕಟ್ತೀವಿ ಎಂಬತಕ್ಕಂಥದ್ದನ್ನ ತನ್ನ ವೈಯಕ್ತಿಕ ಆಸ್ತಿ ಮತ್ತು ಆದಾಯ ತೆರಿಗೆಯನ್ನ ಘೋಷಣೆ ಮಾಡಿಕೊಳ್ಳತಕ್ಕಂಥದ್ದು ಒಂದು ಚುನಾವಣಾ ಸುಧಾರಣೆಯ ಒಂದು ಅತಿ ಪ್ರಮುಖವಾದಂತ ಅಂಶ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಾರ್ವಜನಿಕತೆಯನ್ನ ಮೋಸ ಮಾಡ್ತಕ್ಕಂಥದ್ದು, ಸಾರ್ವಜನಿಕತೆಯನ್ನ ಭ್ರಷ್ಟಾಚಾರಗೊಳಿಸಿರ್ತಕ್ಕಂಥದ್ದು, ಸಾರ್ವಜನಿಕ ಹಣವನ್ನ ಕುಲುಷಿತಗೊಳಿಸಿರ್ತಕ್ಕಂಥ ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿ ಆಗ್ತಾ ಇದೆ, ಚುನಾವಣೆಗಳಲ್ಲಿ ಆಗ್ತಾ ಇದೆ, ರಾಜಕೀಯ ವ್ಯಕ್ತಿಗಳ ವ್ಯವಸ್ಥೆ ಒಳಗಡೆ ಆಗ್ತಾ ಇದೆ. ಚುನಾವಣೆಗೆ ಸ್ಪರ್ಧಿಸುವಂತ ಅಭ್ಯರ್ಥಿ ಸ್ಪರ್ಧಿಸುವುದಕ್ಕಿಂತ ಮುಂಚಿತವಾಗಿ ಅವನ ಆದಾಯ ಅಥವಾ ಆಸ್ತಿ 1 ಕೋಟಿ ಇದ್ರೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದ ನಂತರ 5 ವರ್ಷ ಕಾಲಾವಧಿ ಒಳಗಡೆ ಆ 1 ಕೋಟಿ ಇದ್ದಂತ ಆದಾಯ 100 ಕೋಟಿ ಆದಾಯ ಆಯ್ತು ಅಂದ್ರೆ ಇಲ್ಲಿ ಸಂಶಯಕ್ಕೆ ಆಸ್ಪದೆ ಆಗುತ್ತೆ, ಸಂಶಯ ಉಂಟಾಗುತ್ತೆ ಜನಪ್ರತಿನಿಧಿಗಳ ಮೇಲೆ. ಅಂತ ಒಂದು ಜನಪ್ರತಿನಿಧಿಯ ಮೇಲೆ ಸಂಶಯ ಜನರಿಗೆ ಬರ್ತದೆ, ಸಾರ್ವಜನಿಕತೆಗೆ ಬರ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಶಯ ಉಂಟಾಗುತ್ತೆ, ಹೇಗೆ ಗಳಿಸಿದ್ರು ಇಷ್ಟು ಆದಾಯನ ಅಂತ. ಸೊ ಇಂಥ ಒಂದು ಸಂಶಯಾತ್ಮಕವಾದಂತ ಪ್ರಶ್ನೆ, ಕಳಂಕ, ಆರೋಪ, ಭ್ರಷ್ಟಾಚಾರದ ವ್ಯವಸ್ಥೆ, ಅಪರಾಧೀಕರಣದ ಮನೋಭಾವನೆ ಚುನಾವಣೆಗೆ ಸ್ಪರ್ಧಿಸುವಂತ ಅಭ್ಯರ್ಥಿ ಮೇಲೆ ಬರಬಾರ್ದು. ಅಂದ್ರೆ ಅವನು ಚುನಾವಣೆಗೆ ಸ್ಪರ್ಧಿಸಿದ ನಂತರ ಸ್ಪರ್ಧಿಸಿ ಒಂದು ವೇಳೆ ಗೆಲ್ಲುವುದಕ್ಕಿಂತ ಮುಂಚಿತವಾಗಿ ತನ್ನ ಸ್ವಂತ ಆಸ್ತಿ ಇದೆ ಅಥವಾ ಸ್ವಂತ ಆಸ್ತಿ ಎಷ್ಟಿದೆ, ತಾನು ಸ್ವಂತ ಗಳಿಸಿರ್ತಕ್ಕಂಥ ಆಸ್ತಿ ಮತ್ತು ತನ್ನ ಪೂರ್ವಜರಿಂದ ಬಂದಂತ ಆಸ್ತಿ, ಅದು ಚಿರಾಸ್ತಿ ಇರ್ಬೋದು, ಸ್ಥಿರ ಆಸ್ತಿ ಇರ್ಬೋದು, ಈ ರೀತಿಯಾದಂತ ಆಸ್ತಿ ವಿವರಣೆಯನ್ನ ಮತ್ತು ಆದಾಯ ತೆರಿಗೆಯನ್ನ, ಎಷ್ಟು ಆದಾಯವನ್ನು ಕಟ್ಟಿದ್ದೀನಿ ಎಂಬತಕ್ಕಂಥ ಆದಾಯ ತೆರಿಗೆಯ ಒಂದು ಘೋಷಣೆಯನ್ನ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸುವಂತದ್ದು ಒಂದು ಕಡ್ಡಾಯವಾದಂತ ಚುನಾವಣೆಯ ಒಂದು ಸುಧಾರಣೆಯಾಗಿ, ಅಂಶವಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದನ್ನ ಜಾರಿಗೊಳಿಸಿರ್ತಕ್ಕಂಥದ್ದನ್ನ ಚುನಾವಣಾ ಆಯೋಗವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬಾ ಪಾರದರ್ಶಕತೆಯಿಂದ ಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿರ್ತಾರೆ, ಪ್ರಜೆಗಳ ಹಣ ಇರ್ತದೆ, ಸಾರ್ವಜನಿಕರ ಹಣ ಇರ್ತದೆ. ಈ ದೇಶಕ್ಕೆ ತೆರಿಗೆ ಕಟ್ಟುವಂತರು ಪ್ರಜೆಗಳು ಕಟ್ಟಿರ್ತಕ್ಕಂಥ ತೆರಿಗೆ, ಪ್ರಜೆಗಳ ಆದಾಯ ಇದ್ಯಾವುದು ಕೂಡ ದುರುಪಯೋಗ ಆಗಬಾರ್ದು. ಅದು ರಾಷ್ಟ್ರ ಕಲ್ಯಾಣಕ್ಕೋಸ್ಕರ, ದೇಶ ಕಲ್ಯಾಣಕ್ಕೋಸ್ಕರ, ಜನ ಕಲ್ಯಾಣಕ್ಕೋಸ್ಕರ, ರಾಷ್ಟ್ರ ಮತ್ತು ದೇಶದ ಅಭಿವೃದ್ಧಿಗೋಸ್ಕರ ಪಾರದರ್ಶಕತೆಯಿಂದ ವ್ಯಯ ಆಗಬೇಕು. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಸ್ವಾರ್ಥಪರ ಹಿತಾಸಕ್ತಿಗೋಸ್ಕರ ಈ ರೀತಿಯಾದಂತ ಹಣ, ಸಾರ್ವಜನಿಕತೆ ಹಣ ವ್ಯಯ ಆಗಬಾರ್ದು ಎಂಬತಕ್ಕಂತ ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ಆಸ್ತಿ ಮತ್ತು ತೆರಿಗೆಯ ಘೋಷಣೆಯ ಒಂದು ಕಡ್ಡಾಯವಾದಂತ ಚುನಾವಣಾ ಸುಧಾರಣೆಯಾಗಿ ಇವತ್ತು ಚುನಾವಣಾ ಆಯೋಗ ಜಾರಿಗೊಳಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ಅಂಶ. ಹಾಗೆ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ದ ಆಂಟಿ ಡಿಫೆಕ್ಷನ್ ಆಫ್ ಲಾ 1985ರಲ್ಲಿ ಬಂದಿರತಕ್ಕಂತ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು.
ಈ ರೀತಿ 1985ರಲ್ಲಿ ಬಂದಂತ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದರಲ್ಲಿ ಇವತ್ತು ಚುನಾವಣಾ ಆಯೋಗ ನಮ್ಮ ದೇಶದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು 1985ರಲ್ಲಿ ಈ ದೇಶದಲ್ಲಿ ರಾಜಕಾರಣವನ್ನ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನ ನಿರ್ಮಾಣ ಮಾಡಲಿಕ್ಕೆ, ರಾಜಕಾರಣದಲ್ಲಿ ಇರ್ತಕ್ಕಂಥ ಕುಲುಷಿತ ವ್ಯವಸ್ಥೆಯನ್ನ ತೆಗೆದಾಕ್ಲಿಕ್ಕೆ, ತಡೆಗಟ್ಟಲಿಕ್ಕೆ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ರಿಯಲಿ ವಿ ಆರ್ ಆಕ್ಸೆಪ್ಟ್ ಟು ದ ರಾಜೀವ್ ಗಾಂಧಿ. ಯಾಕೆಂತಂದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಾಗಿನಿಂದ ಇವತ್ತು ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗತಕ್ಕಂಥದ್ದು ತಪ್ಪೋಗಿಟ್ಟಿದೆ ಅಂತ ಹೇಳಿಲ್ಲ, ಅದು ನಿಂತು ಬಿಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ಇದೆ. ಆದರೆ ಒಂದಿಷ್ಟು ಕಡಿವಾಣ ಹಾಕಿರ್ತಕ್ಕಂಥದ್ದು, ಒಂದಿಷ್ಟು ಕಡಿವಾಣ ಬಿದ್ದಿರ್ತಕ್ಕಂಥದ್ದು ಇವತ್ತು ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ವಿಚಾರ ಈ ಕಾಯ್ದೆಯಿಂದ. ಇಂಥ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಚುನಾವಣಾ ಆಯೋಗ ಜಾರಿಗೊಳಿಸಿರೋದ್ರಿಂದ ಇವತ್ತು ಒಂದಿಷ್ಟು ಪ್ರಜಾಪ್ರಭುತ್ವ ಪಾರದರ್ಶಕತೆಯಿಂದ ಕೂಡಿದೆ, ಪ್ರಜಾಪ್ರಭುತ್ವ ಮೌಲ್ಯಗಳು ಉಳಿದಿದ್ದಾವೆ. ಇವತ್ತು ಪ್ರಜಾಪ್ರಭುತ್ವ ಇವತ್ತಿಗೂ ಸಹ ಜೀವಂತವಾಗಿ ಇರ್ಲಿಕ್ಕೆ ಮೂಲ ಕಾರಣ ಇಂಥ ಒಂದು ಅಮೂಲಾಗ್ರ ಕಾಯ್ದೆಗಳು ದೇಶದಲ್ಲಿ ಜಾರಿಗೊಂಡಿರ್ತಕ್ಕಂಥದ್ದು ಸಹ ನಮಗೆ ಗೊಂಡಿರುವಂತದ್ದು ನಮಗೆ ಒಂದು ಉಪಯೋಗಕಾರಿ ಅಂಶ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಸೊ ಇದು ಒಂದು ಸುಧಾರಣೆ. ಇನ್ನು ಕೊನೆಯದಾಗಿದೆ, ಇಟ್ ಇಸ್ ಎ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್ ಅಂತೇಳಿ ಹೇಳ್ತೀವಿ. ಅದು ಅಂತಂದ್ರೆ ಆಂಟಿಸಿಡೆಂಟ್ ಆಫ್ ಸ್ಟೇಟ್ ಫಂಡಿಂಗ್ ಅಂತೇಳಿ ಹೇಳ್ತೀವಿ. ಸೊ ಆಂಟಿಸಿಡೆಂಟ್ ಆಫ್ ಸ್ಟೇಟ್ ಫಂಡಿಂಗ್ ಎಂಬತಕ್ಕಂಥ ಚುನಾವಣಾ ಸುಧಾರಣೆಯನ್ನ ಇವತ್ತು ಯಾಕೆ ಚುನಾವಣಾ ಆಯೋಗ ಜಾರಿಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಂದ್ರೆ, ಇದರ ಅರ್ಥ ಮುಂದೆ ಯಾವುದೇ ಚುನಾವಣೆಗಳು ನಿರ್ವಹಣೆ ಆದ್ರೂ ಸಹ ಆ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತ ಆ ಅಭ್ಯರ್ಥಿಯ ಚುನಾವಣಾ ಖರ್ಚು ಮತ್ತು ವೆಚ್ಚವನ್ನ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಅಥವಾ ರಾಜ್ಯವೇ ಭರಿಸಬೇಕೆಂಬತಕ್ಕಂತ ಒಂದು ಸುಧಾರಣೆಯನ್ನು ಚುನಾವಣೆಯಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಚುನಾವಣೆಗೆ ಸ್ಪರ್ಧಿಸುವಂತ ಅಭ್ಯರ್ಥಿ ಜನಗಳಿಗೆ ಯಾವುದೇ ವಿಧವಾದಂತ ಆಸೆ ಆಮಿಷಗಳನ್ನು ತೋರಿಸಿ ತನ್ನ ವೈಯಕ್ತಿಕ ಹಣವನ್ನ ಕೋಟಿ ಹಣವನ್ನು ಖರ್ಚು ಮಾಡಿ ತಾನು ಭ್ರಷ್ಟನಾಗಿ ಮತದಾರರನ್ನು ಭ್ರಷ್ಟಾಚಾರರನ್ನಾಗಿ ಮಾಡಿ ಈ ಒಂದು ಚುನಾವಣೆಯ ಒಂದು ಅಪಮೌಲ್ಯತೆಯನ್ನ ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಕಳೆದು ಚುನಾವಣೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೊರಟಾಗ ಅವನು ದೇಶಕ್ಕಾಗಿ, ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ಜನ ಹಿತಾಸಕ್ತಿಗಾಗಿ, ಜನ ಅಭಿವೃದ್ಧಿಗಾಗಿ, ಜನ ಕಲ್ಯಾಣಕ್ಕಾಗಿ ಕೆಲಸ ಮಾಡೋದಿಲ್ಲ ಎಂಬತಕ್ಕಂತ ಅರಿವು ಇವತ್ತು ನಮ್ಮ ರಾಜಕಾರಣದಲ್ಲಿ ಬಂದಿದೆ, ರಾಜಕೀಯ ವ್ಯಕ್ತಿಗಳಲ್ಲೂ ಬಂದಿದೆ, ಸರ್ಕಾರದಲ್ಲೂ ಬಂದಿದೆ, ಜನಗಳಲ್ಲೂ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ, ಚುನಾವಣಾ ಖರ್ಚು ಮತ್ತು ವೆಚ್ಚವನ್ನ ಆಯಾ ಸರ್ಕಾರಗಳ ಅಥವಾ ರಾಷ್ಟ್ರ, ದೇಶವೇ ಭರಿಸಬೇಕು. ಅಭ್ಯರ್ಥಿಯ ಖರ್ಚು ಮತ್ತು ವೆಚ್ಚವನ್ನ ದೇಶವೇ ಭರಿಸಬೇಕು. ಯಾವುದೇ ವಿಧವಾದ ವ್ಯಕ್ತಿ ವೈಯಕ್ತಿಕವಾಗಿ ಅಭ್ಯರ್ಥಿ ತನ್ನ ಚುನಾವಣೆಗೆ ಹಣವನ್ನ ವ್ಯಯ ಮಾಡಬಾರ್ದು, ಖರ್ಚು ಮಾಡಬಾರ್ದು ಎಂಬತಕ್ಕಂಥದ್ದನ್ನ ಇವತ್ತು ಚುನಾವಣಾ ಆಯೋಗ ಸುಧಾರಣೆಯಲ್ಲಿ ಹೇಳ್ತಾ ಇದೆ. ಸೊ ಈ ರೀತಿ ಬಂದಾಗ ಇಂಥ ಒಂದು ಬದಲಾವಣೆಗಳು, ಇಂಥ ಒಂದು ಸುಧಾರಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಚುನಾವಣಾ ನಡೆಯುವಂತ ಪ್ರಕ್ರಿಯೆ ವಿಧಾನಗಳಲ್ಲಿ ಬರ್ತಾ ಹೋದಾಗ ಸಹಜವಾಗಿ ಪ್ರಜಾಪ್ರಭುತ್ವ ಆದರ್ಶವಾಗ್ತದೆ, ಪ್ರಜಾಪ್ರಭುತ್ವದ ಮೌಲ್ಯ ಉಳಿತದೆ, ಪ್ರಜಾಪ್ರಭುತ್ವ ಪಾರದರ್ಶಕತೆಯಿಂದ ಉಳಿತದೆ. ದೇಶದಲ್ಲಿ, ಸಮಾಜದಲ್ಲಿ ಜನತೆ ತುಂಬಾ ಶಾಂತಿಯಿಂದ ಇರ್ತಾರೆ, ತುಂಬಾ ಅಭಿವೃದ್ಧಿಶೀಲವಾಗಿ ರಾಷ್ಟ್ರ ಅಥವಾ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಸದುದ್ದೇಶಗಳನ್ನು ಇಟ್ಕೊಂಡು ಇವತ್ತು ಚುನಾವಣೆ ವೆಚ್ಚ ಮತ್ತು ಖರ್ಚನ್ನ, ಅಭ್ಯರ್ಥಿಯ ಖರ್ಚನ್ನ ದೇಶ ಅಥವಾ ರಾಜ್ಯಗಳೇ ಭರಿಸಬೇಕು ಎಂಬತಕ್ಕಂತ ಒಂದು ಅಮೂಲ್ಯವಾದಂತ ಚುನಾವಣಾ ಸುಧಾರಣೆಯನ್ನ ಈ ದೇಶದೊಳಗಡೆ ಚುನಾವಣಾ ಆಯೋಗ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಅಂಶ ಜಾರಿಗೊಳ್ಳುತ್ತದೆ ಅಂತೇಳಿ ನಿಮಗೆಲ್ಲರಿಗೂ ವಿಶ್ವಾಸ ಇದೆ. ಎಷ್ಟು ಸುಧಾರಣೆಗಳನ್ನು ನಾವು ತರ್ತಾ ಹೋಗ್ತೀವಿ, ಅಷ್ಟು ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಂದು ಮೌಲ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ. ಪಾರದರ್ಶಕತೆ, ಒಂದು ಕಾನೂನು ಕಾಯ್ದೆಗಳು ಗಟ್ಟಿಗೊಂಡಷ್ಟು ಕೂಡ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಗೊಳ್ತಾ ಹೋಗ್ತದೆ, ಪ್ರಜಾಪ್ರಭುತ್ವ ಮೌಲ್ಯ ಉಳಿತಾ ಹೋಗ್ತದೆ.
ಪ್ರಜಾಪ್ರಭುತ್ವ ರಕ್ಷಣೆ ಆಗ್ತಾ ಹೋಗ್ತದೆ. ಜನಗಳು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಈ ಎಲ್ಲ ಸುಧಾರಣೆಗಳು ಸಮಗ್ರವಾಗಿ ಸಕ್ರಿಯವಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜಾರಿಗೊಂಡು ಜನರ ಅಭಿವೃದ್ಧಿ ಮತ್ತು ಕಲ್ಯಾಣ ಆಗಲಿ ಅಂತೇಳಿ ಆಶಿಸ್ತಾ ನನ್ನ ವಿಚಾರವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಇನ್ನೊಂದು ವಿಷಯ ಅಥವಾ ವಿಚಾರವನ್ನು ತೆಗೆದುಕೊಂಡು ನಾನು ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ.